ನಮಸ್ಕಾರ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಯೋಗ ಮಾಡೋದ್ರಿಂದ ತೂಕ ಕಡಿಮೆ ಆಗುತ್ತಾ ಅಂತ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ದಪ್ಪ ಇರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, 30-32 ಆದ್ರೂ ಸಾಕು ತುಂಬಾ ದಪ್ಪ ಆಗ್ತಿದ್ದಾರೆ. ಸೊ ಕಿಂಗ್ ಆಫ್ ಆಸನ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತಂದ್ರೆ, ಮೊದಲಿಗೆ ನಿಮ್ಮ ಲಂಗ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ, ಹಾಗೆ ನಿಮ್ಮ ಬ್ಲಡ್ ಅಲ್ಲಿ ಆಕ್ಸಿಜನ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಮಸ್ಕಾರ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ವೆಲ್ಕಮ್ ಟು ಮೈ ಫಿಟ್ನೆಸ್ ಚಾಲೆಂಜ್ ಡೇ 36. ನಿಮ್ಮೆಲ್ರಿಗೂ ನನ್ನ 36ನೇ ದಿನದ ಜರ್ನಿಗೆ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ನಾನು 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಎಂದಿನಂತೆ ಇವತ್ತು ಕೂಡ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಬೆಳಗ್ಗೆ ಯೋಗ ಮಾಡೋದ್ರಿಂದ ತೂಕ ಕಡಿಮೆ ಆಗುತ್ತಾ ಅಂತ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ದಪ್ಪ ಇರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. 2 ಡೇಸ್ ರೆಸ್ಟ್ ಮಾಡಿರೋದ್ರಿಂದ ಬಾಡಿನಲ್ಲಿ ಸ್ವಲ್ಪ ಪೇನ್ ಇತ್ತು, ಮತ್ತು ಸಂಡೇ ಕ್ರಿಕೆಟ್ ಆಡಿದ್ದೆ. ಸೊ ಹಂಗಾಗಿ ಆಲ್ಮೋಸ್ಟ್ ಕ್ಲಾಸಿಗೆ ರೀಚ್ ಆದಾಗ 5 o'clock ಆಗಿತ್ತು. ಸೊ ಎಂದಿನಂತೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, 30-32 ಆದರೂ ಸಾಕು ತುಂಬ ದಪ್ಪ ಆಗ್ತಿದ್ದಾರೆ. ಸೊ ಇದಕ್ಕೆ ಏನು ಕಾರಣ ಇರ್ಬೋದು, ಮತ್ತು ಬೆಳಗ್ಗೆ ಯೋಗ ಮಾಡೋದ್ರಿಂದ ನಾವು ಸಣ್ಣ ಆಗ್ಬೋದಾ ಅನ್ನೋದ್ರದ್ದು ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ಬನ್ನಿ ಫ್ರೆಂಡ್ಸ್. ಮಾರ್ನಿಂಗು ಯೋಗ ಯಾಕೆ ಮಾಡಬೇಕು ಅಂತಂದರೆ, ಎದ್ದ ತಕ್ಷಣ ನಾವು ವ್ಯಾಯಾಮ ಅಥವಾ ಎಕ್ಸಸೈಸು, ವಾಕಿಂಗು ಇವನು ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತಂದರೆ, ನಿಮ್ಮ ಬಾಡಿ ಕಂಪ್ಲೀಟ್ ಎನರ್ಜಿಯಲ್ಲಿರುತ್ತೆ. ಸೊ ಹೋಲ್ ಡೇ ನಿಮಗೆ ಯಾವುದೇ ಟಯರ್ಡ್ನೆಸ್ ಫೀಲ್ ಆಗಲ್ಲ. ಹಾಗೆ ನಿಮ್ಮ ಬಾಡಿ ಮತ್ತು ಮನಸ್ಸು ಎರಡೂ ಕೂಡ ಹೊಸ ಶಕ್ತಿಯಿಂದ ದಿನವನ್ನು ಪ್ರಾರಂಭಿಸ್ತವೆ. ಆದರೆ ಒಂದು ಮಾತು ಮಾತ್ರ ನೆನಪಲ್ಲಿಟ್ಕೊಳ್ಳಿ, ನಾನು ತುಂಬ ಸಲ ಈ ಮಾತನ್ನ ಹೇಳಿದ್ದೀನಿ, ಬರೀ ಯೋಗ ಮಾಡೋದ್ರಿಂದ ನಿಮ್ಮ ತೂಕ ಕಮ್ಮಿ ಆಗಲ್ಲ. ಎಕ್ಸಸೈಸ್ ಮಾಡೋದ್ರ ಜೊತೆಗೆ ಒಳ್ಳೆ ಆಹಾರ, ಸಾಕಷ್ಟು ನಿದ್ರೆನೂ ಕೂಡ ಇಂಪಾರ್ಟೆಂಟೇ. ಓಕೆ, ಇವಾಗ ಯಾವೆಲ್ಲ ಆಸನ ಮಾಡೋದ್ರಿಂದ ನೀವು ಬೇಗ ವೆಯ್ಟ್ನ ರಿಡ್ಯೂಸ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಸೊ ನೀವು ಈ 5 ಆಸನ, ಈ 5 ಫಾರ್ಮುಲಾನ ನೀವು ಮೇಂಟೈನ್ ಮಾಡಿದರೆ ಖಂಡಿತ ನೀವು ಸಣ್ಣ ಆಗ್ಬೋದು. ಯೋಗ ಮಾಡೋದ್ರಿಂದನೂ ಕೂಡ ನೀವು ಸಣ್ಣ ಆಗ್ಬೋದು. ಅವು ಯಾವ್ಯಾವಪ್ಪ ಅಂತಂದರೆ, ಮೊದಲನೇದು ಕಪಾಲಭಾತಿ, 2ನೇದು ಅನುಲೋಮ ವಿಲೋಮ, 3ನೇದು ನೌಕಾಸನ, 4ನೇದು ಭುಜಂಗಾಸನ, ಕೊನೆಯದು ಹಾಗೆ ಅತಿ ಮುಖ್ಯವಾದದ್ದು ಮತ್ತು ಕಿಂಗ್ ಆಫ್ ಆಸನ ಅಂತ ಹೇಳ್ತೀವಿ, ಸೂರ್ಯ ನಮಸ್ಕಾರ. ಇವುಗಳನ್ನು ಪ್ರತಿನಿತ್ಯ ನೀವು ಮಾಡ್ತಾ ಬನ್ನಿ, ಆಟೋಮೆಟಿಕ್ಕಾಗಿ ನೀವು ಸಣ್ಣ ಆಗ್ತೀರಾ. ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಕಂಪ್ಲೀಟ್ ವಿಡಿಯೋನ ನೋಡಿದರೆ ನಿಮಗೆ ತಿಳಿಯುತ್ತೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾವುದೇ ಆಸನ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನೀವು ಬಾಡಿನ ಲೂಸ್ ಮಾಡ್ಕೊಬೇಕು. ಹಾಗಾಗಿ ಲೂಸಿಂಗ್ ಎಕ್ಸಸೈಸ್ನ ಮಾಡಲೇಬೇಕು. ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಫ್ಲೆಕ್ಸಿಬಲ್ ಸಿಗುತ್ತೆ. ಸೊ ನೀವು ಆಸನಗಳನ್ನ ಹೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. 2, 3, 4, 5, 6, 7, 8, 9, 10. Inhale, exhale, relax. ಹಾಗೆ ನೀವು ಬಾಡಿಗೆ ರಿಲ್ಯಾಕ್ಸ್ ಕೂಡ ಮಾಡಬೇಕು. ಬನ್ನಿ ಇವಾಗ ಕಪಾಲಭಾತಿನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಕಪಾಲಭಾತಿ ಮಾಡಬೇಕಂತಂದರೆ ನೀವು ಸುಖಾಸನದಲ್ಲಿ ಕುತ್ಕೊಂಡು ಚಿನ್ಮುದ್ರನ ಹಿಡ್ಕೊಬೇಕು, ಮತ್ತು ಬೆನ್ನ ಸ್ಟ್ರೈಟ್ ಆಗಿರಬೇಕು, ಮತ್ತು ನಿಮ್ಮ ಎದೆ ಭಾಗ ಎಕ್ಸ್ಪೆಂಡ್ ಆಗಿರಬೇಕು. ನೆಕ್ಸ್ಟು ಸುದೀರ್ಘವಾಗಿ ಇನ್ಹೇಲ್ ಮಾಡ್ತಾ ಫೋರ್ಸ್ಫುಲಿ ಎಕ್ಸೇಲ್ ಮಾಡಬೇಕು. ಸೊ ನೋಡಿ ಯಾವ ರೀತಿ ಮೂವ್ಮೆಂಟ್ ಆಗಬೇಕಂತಂದರೆ, ನನ್ನ ಹೊಟ್ಟೆ ಯಾವ ರೀತಿ ಮೂವ್ಮೆಂಟ್ ಆಗ್ತಿರುತ್ತಲ್ಲ, ಸೊ ನೀವು ಎಕ್ಸೇಲ್ ಮಾಡ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಇನ್ಹೇಲ್ ಆಗ್ತಾ ಇರುತ್ತೆ. ಈ ರೀತಿ ಮೂವ್ಮೆಂಟ್ನ ಮಾಡಬೇಕು. ಎಕ್ಸೇಲ್ ಮಾಡಬೇಕು. ಎಕ್ಸೇಲ್, 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 ಎಕ್ಸೇಲ್. ಈ ರೀತಿ 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಟೈಮು 30, ಆಮೇಲೆ 40, ಆಮೇಲೆ 50. ಸೊ ಯಾರೆಲ್ಲ ತುಂಬ ದಿನದಿಂದ ಯೋಗಾಭ್ಯಾಸ ಮಾಡ್ತಿದ್ದೀರಾ ನೀವು ಜಾಸ್ತಿ ಮಾಡ್ತಿರ್ತೀರಾ, ಬಟ್ ಇನಿಷಿಯಲಲ್ಲಿ ಮಾಡೋರು ದಯವಿಟ್ಟು 30, 40, 50 ಹಾಗೆ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಆದಷ್ಟು ನಿಮ್ಮ ಕಾನ್ಸಂಟ್ರೇಷನ್ನು ನಿಮ್ಮ ಹೊಟ್ಟೆ ಮೇಲಿರಲಿ. ಈ ಒಂದು ಕ್ರಿಯೆನ ಕಿಂಗ್ ಆಫ್ ಕ್ರಿಯಾ ಅಂತ ಹೇಳ್ತಾರೆ. ಇದನ್ನ ಖಾಲಿ ಹೊಟ್ಟೆನಲ್ಲಿ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಏನೆಲ್ಲ ಬೆನಿಫಿಟ್ ಇದೆ ಅಂತ ಅಂದ್ರೆ, ಮೊದಲನೇದು ನಿಮ್ಮ ಲಂಗ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ. 2ನೇದು ನಿಮ್ಮ ಹೊಟ್ಟೆಯಲ್ಲಿರುವಂಥ ಕೊಬ್ಬನ್ನ ಬೇಗನೆ ಕರಗಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಇಂದ ಬಳಲ್ತಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಇದೇ ರೀತಿ ತುಂಬಾ ಬೆನಿಫಿಟ್ ಇದೆ. ಇದನ್ನ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು.
ಯಾರೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಬಾರ್ದು ಅಂತಂದ್ರೆ ಇತ್ತೀಚೆಗೆ ಯಾರಿಗಾದ್ರೂ ಆಪರೇಷನ್ ಆಗಿದ್ರೆ ಹೊಟ್ಟೆನಲ್ಲಿ ಅವರು, ಮತ್ತೆ ಗರ್ಭಿಣಿ ಸ್ತ್ರೀಯರು, ಮತ್ತೆ IBP ಇದ್ರೆ, ಮತ್ತೆ ಮೈಗ್ರೇನ್ ಸಮಸ್ಯೆ ಇದ್ರೆ ಅವರು ಇದನ್ನ ಅವಾಯ್ಡ್ ಮಾಡ್ರಿ. ತಲೆ ಸುತ್ತ ಬರೋ ಸಾಧ್ಯತೆನೂ ಇರುತ್ತೆ. ಈ ಒಂದು ಕ್ರಿಯೆನ ನೀವು ಖಾಲಿ ಹೊಟ್ಟೆಲ್ಲೇ ಮಾಡಬೇಕು. ಸೊ ಈ ರೀತಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಆಟೋಮೆಟಿಕ್ ಆಗಿ ನೀವು ಸಣ್ಣ ಆಗ್ತೀರಾ. ಎರಡನೇದು ಯಾವ್ದಪ್ಪ ಅಂತಂದ್ರೆ ಅನುಲೋಮ ವಿಲೋಮ. ಅನುಲೋಮ ವಿಲೋಮ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಸಿದ್ಧಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕುತ್ಕೊಂಡು ಮೊದಲಿಗೆ ನೀವು ನಾಸಿಕಾ ಮುದ್ರನ ಹಿಡಿಬೇಕು. ನಾಸಿಕಾ ಮುದ್ರದಿಂದ ನೀವೇನು ಮಾಡಬೇಕು ಅಂತಂದರೆ ಲೆಫ್ಟ್ ಮೂಗ್ನ ಕ್ಲೋಸ್ ಮಾಡಿ ರೈಟಲ್ಲಿ ಇನ್ಹೇಲ್ ಮಾಡಬೇಕು. ಅದಾದಮೇಲೆ ರೈಟ್ನ ಕ್ಲೋಸ್ ಮಾಡಿ ಲೆಫ್ಟಲ್ಲಿ ಎಕ್ಸೇಲ್ ಮಾಡಬೇಕು. ಇವಾಗ ಮತ್ತೆ ಲೆಫ್ಟಿಂದ ಇನ್ಹೇಲ್, ರೈಟಿಂದ ಎಕ್ಸೇಲ್, ಮತ್ತು ರೈಟಿಂದ ಇನ್ಹೇಲ್ ಮಾಡಬೇಕು, ಲೆಫ್ಟಿಂದ ಎಕ್ಸೇಲ್ ಮಾಡಬೇಕು. ಇದನ್ನ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತಲೂ ಕರೀತಾರೆ. ನಾಸಿಕಾ ಮುದ್ರ ಅಂತ ಹೇಳ್ತಾರೆ. ಸಿಟ್ಸ್ ರೈಟ್, ಕ್ಲೋಸ್ ಯುವರ್ ಲೆಫ್ಟ್ ನಾಸ್ಟ್ರಿಲ್. ಎಡಗಡೆ ಮೂಗ್ನ ಕ್ಲೋಸ್ ಮಾಡಬೇಕು. ರೈಟಿಂದ ಇನ್ಹೇಲ್ ಮಾಡಬೇಕು. ಇನ್ಹೇಲ್ ಮಾಡಾದ್ಮೇಲೆ ಹೋಲ್ಡ್ ಮಾಡಿ ರೈಟ್ನ ಕ್ಲೋಸ್ ಮಾಡಿ ಲೆಫ್ಟಲ್ಲಿ ಎಕ್ಸೇಲ್. ಮತ್ತು ಇವಾಗ ಲೆಫ್ಟಲ್ಲಿ ಇನ್ಹೇಲ್, ರೈಟಲ್ಲಿ ಎಕ್ಸೇಲ್. Right. Inhale deeply. Exhale completely. Breathe in. Breathe out. Inhale. Exhale. ಈ ರೀತಿ ಇನಿಷಿಯಲಿ ಹೊಸದಾಗಿ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರಾ 5 ನಿಮಿಷ ಮಾಡಿ 5 ರಿಂದ 10 ಸುತ್ತು ಮಾಡಬೇಕು. ಯಾರೆಲ್ಲ ದೀರ್ಘ ಅವಧಿಯಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ನೀವು ತುಂಬ ಮಾಡ್ತಿರ್ತೀರಾ. ಸೊ ಇನಿಷಿಯಲಿ ಯಾರೆಲ್ಲ ಮಾಡ್ತಿದ್ದೀರಾ 5 ರಿಂದ 10 ನಿಮಿಷ ಮಾತ್ರ ಪ್ರಾಕ್ಟೀಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತಂದರೆ, ಮೊದಲಿಗೆ ನಿಮ್ಮ ಲಂಗ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ, ಹಾಗೆ ನಿಮ್ಮ ಬ್ಲಡ್ಡಲ್ಲಿ ಆಕ್ಸಿಜನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ನಿಮ್ಮ ಹಾರ್ಟ್ನ ಹೆಲ್ತಿಯಾಗಿಡೋದ್ರ ಜೊತೆಗೆ ನಿಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಹಾಗೆ ಯಾರಿಗೆಲ್ಲ ನಿದ್ದೆ ಬರಲ್ಲ ಅಂತಾರಲ್ಲ ಅವ್ರಿಗೆ ಇದನ್ನ ಪ್ರಿಫರ್ ಮಾಡಿ, ಆರಾಮಾಗಿ ನಿದ್ದೆ ಬರುತ್ತೆ ಇದನ್ನ ಮಾಡೋದ್ರಿಂದ. ಹಾಗೆ ಇದನ್ನ ಖಾಲಿ ಹೊಟ್ಟೆನಲ್ಲಿ ಮಾಡಬೇಕು. ಹಾಗೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮ್ಮ ಬ್ರೆತ್ನ ಬಲವಂತವಾಗಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ನಾರ್ಮಲ್ ಆಗಿ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇರಿ. ಮತ್ತೆ ಮೂರನೇದು ಯಾವ್ದಪ್ಪ ಅಂತಂದ್ರೆ ನೌಕಾಸನ. ನೌಕಾಸನ ಅಂತಂದ್ರೆ ಬೋಟ್ ಪೋಸ್. ಇದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ, ನಿಮ್ಮ ಲೆಗ್ಗಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ನಿಮ್ಮ ಕೈನ ನೆಕ್ಸ್ಟ್ ಬಾಡಿ ಪಕ್ಕದಲ್ಲಿ ಇಟ್ಕೊಂಡು ನಿಧಾನವಾಗಿ ಸ್ಲೋ ಆಗಿ ನಿಮ್ಮ ಲೆಗ್ನ ರೈಸ್ ಮಾಡಬೇಕು. ಅದಾದ್ಮೇಲೆ ನಿಮ್ಮ ಹ್ಯಾಂಡ್ಸ್ನ ಈ ರೀತಿ ಹೋಲ್ಡ್ ಮಾಡಬೇಕು. ನಿಮ್ಮ ಬಾಡಿ ವಿ ಆಕಾರದಲ್ಲಿ ಇರಬೇಕು. ಈ ಪೊಸಿಷನ್ಗೆ ಬಂದಮೇಲೆ ನಾರ್ಮಲ್ ಆಗಿ ಇನ್ಹೇಲ್ ಎಕ್ಸೇಲ್ ಮಾತ್ರ ಹೋಲ್ಡ್ ಮಾಡಬೇಕು. ಸೊ ಯಾವುದೇ ಕಾರಣಕ್ಕೂ ನೀವು ಬ್ರೆತ್ನ ಹೋಲ್ಡ್ ಮಾಡಬಾರ್ದು. ಸೊ ನಾರ್ಮಲ್ ಆಗಿ ಇನ್ಹೇಲ್ ಎಕ್ಸೇಲ್ನ ಮಾಡ್ತಾ ಇರಿ. ಎರಡು ಕಾಲನ್ನ ಸ್ಟ್ರೈಟ್ ಮಾಡಿ ಹ್ಯಾಂಡ್ಸ್ನ ನೆಕ್ಸ್ಟ್ ಬಾಡಿ ಇಟ್ಕೊಂಡು ಇನ್ಹೇಲ್ ಮಾಡ್ತಾ just rise your both leg, exhale, inhale and exhale, hold the pose. 1 2 3 ಈ ರೀತಿ 10 ರಿಂದ 30 ಸೆಕೆಂಡ್ ಹೋಲ್ಡ್ ಮಾಡಬೇಕು. 5 6 7 8 9 10 exhale, relax. ಇದನ್ನ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತಂದ್ರೆ, ಮೊದಲಿಗೆ ನಿಮ್ಮ ಹೊಟ್ಟೆ ಮೇಲೆ ಪ್ರೆಷರ್ ಬೀಳೋದ್ರಿಂದ ನಿಮ್ಮ ಹೊಟ್ಟೆ ಬೇಗ ಕರಗುತ್ತೆ. ಅದಾದ್ಮೇಲೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ನಿಮ್ ಥೈಸು ಮತ್ತೆ ನಿಮ್ ಸೊಂಟನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಯಾರೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಬಾರ್ದು ಅಂತಂದ್ರೆ, ಗರ್ಭಿಣಿ ಸ್ತ್ರೀಯರು, ಮತ್ತೆ ಇತ್ತೀಚೆಗೆ ಯಾರಾದ್ರೂ ಹೊಟ್ಟೆ ಮತ್ತೆ ಬೆನ್ನಲ್ಲಿ ಏನಾದ್ರೂ ಆಪರೇಷನ್ ಆಗಿದ್ರೆ, ಮತ್ತೆ ಇನ್ ಕೇಸ್ ಜಾಸ್ತಿ ನೋವಿದ್ರೆ ಅವರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬೇಡಿ. ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ಭುಜಂಗಾಸನ. ಭುಜಂಗಾಸನ ಅಂತಂದ್ರೆ ಕೋಬ್ರಾ ಪೋಸ್. ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ನೀವು ಮೊದಲಿಗೆ ಹೊಟ್ಟೆ ಮೇಲೆ ಮಲ್ಕೊಬೇಕು. ಮತ್ತು ನಿಮ್ಮ ಎರಡು ಕಾಲನ್ನ ಬ್ಯಾಕ್ ಸೈಡಲ್ಲಿ ಸ್ಟ್ರೈಟ್ ಮಾಡಬೇಕು. ನಿಮ್ಮ ಹ್ಯಾಂಡ್ಸ್ನ ನೆಕ್ಸ್ಟ್ ಟು ದ ಚೆಸ್ಟ್ ಪಕ್ಕದಲ್ಲಿ ಇಡಬೇಕು. ಅದಾದಮೇಲೆ ನೀವು ಸ್ಲೋ ಆಗಿ ನಿಮ್ಮ ಚಿನ್ನು ಅಥವಾ ಫೋರ್ಹೆಡ್ಡು ಗ್ರೌಂಡಿಗೆ ಟಚ್ ಆಗಿರಬೇಕು. ನಿಮ್ಮ ಚಿನ್ ಟಚ್ ಆದರೆ ಈಸಿ ಆಗಿರುತ್ತೆ. ಫೋರ್ಹೆಡ್ ಏನಾದ್ರು ಟಚ್ ಮಾಡಿದರೆ ನಿಮ್ಮ ಮೂಗು ಗ್ರೌಂಡಿಗೆ ಟಚ್ ಆಗಿರಬಾರ್ದು. ನೆಕ್ಸ್ಟು ನಿಮ್ಮ ಎಲ್ಬೋಗಳು ಬಾಡಿಗೆ ಕ್ಲೋಸ್ ಆಗಿರಬೇಕು. ನಂತರ ಸ್ಲೋ ಆಗಿ ಇನ್ಹೇಲ್ ಮಾಡ್ತಾ ಮೇಲ್ ನೋಡಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಎಲ್ಬೋಗಳನ್ನ ಫೋಲ್ಡ್ ಮಾಡಿಟ್ಟಿರಬಾರ್ದು, ಸ್ಟ್ರೈಟ್ ಆಗಿರಬೇಕು. ಆದಷ್ಟು ಮೇಲೆತ್ತುತ್ತಾ ನಿಮ್ಮ ಥೈಸ್ನೂ ಕೂಡ ಆದರೆ ಮೇಲೆತ್ತಕ್ಕೆ ಟ್ರೈ ಮಾಡಿ.
ಹ್ಯಾಂಡ್ಸ್ನ ನೆಕ್ಸ್ಟ್ ಟು ದ ಚೆಸ್ಟ್ ಇರಬೇಕು. ಸೊ ಲೆಗ್ಸ್ ಹಿಂದೆ ಬ್ಯಾಕ್ ಸೈಡಲ್ಲಿ ನಾರ್ಮಲ್ ಆಗಿರಲಿ, ಫಿಂಗರ್ ಗ್ರೌಂಡಿಗಿರಲಿ, ಚಿನ್ ಆರ್ ಫೋರ್ ಹೆಡ್ ಆನ್ ದ ಗ್ರೌಂಡ್. ಮತ್ತು ಈ ಎಲ್ಬೋನ ಈಗ ಇಟ್ಕೊಬಾರ್ದು, ಕ್ಲೋಸ್, ಬಾಡಿಗೆ ಫುಲ್ ಕ್ಲೋಸ್ ಇಟ್ಕೊಬೇಕು. ಇನ್ಹೇಲ್ ಮಾಡ್ತಾ ಯು ಹ್ಯಾವ್ ಟು ರೈಸ್ ಯುವರ್ ಚೆಸ್ಟ್ ಅಪ್. ಇನ್ಹೇಲ್, ಲುಕ್ ಅಪ್. ಎಷ್ಟು ಸ್ಟ್ರೆಚ್ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಿ ಮೇಲೆ ನೋಡಿ. ಇನ್ಹೇಲ್ ಆಗಿದೆ. ನೆಕ್ಸ್ಟು ಎಕ್ಸೇಲ್. ಫೋರ್ ಹೆಡ್ನ ಗ್ರೌಂಡಿಗೆ ಟಚ್ ಆಗಬೇಕು, ಮೂಗ್ ಟಚ್ ಆಗಿರಬಾರ್ದು. ಎಲ್ಬೋ ಮತ್ತು ಬಾಡಿಗೆ ಕ್ಲೋಸ್ ಇರಬೇಕು. ಹ್ಯಾಂಡ್ಸ್ನ ಮುಂದೆ ಇರಬಾರ್ದು, ಸೈಡಲ್ಲಿ ಇರಬಾರ್ದು. ನೆಕ್ಸ್ಟ್ ನಿಮ್ಮ ಚೆಸ್ಟ್ ಪಕ್ಕದಲ್ಲೇ ಇರಬೇಕು. ಇನ್ಹೇಲ್ ಮಾಡ್ತಾ ಮೇಲೆ ನೋಡಿ. Exhale. Breathe in. Breathe out. Breathe in. Breathe out. ಇನಿಷಿಯಲ್ ಡೇಸಲ್ಲಿ ನೀವು 3 to 5 ಟೈಮ್ಸ್ ಮಾಡಿ ಆಮೇಲೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಇದು ಮಾಡೋದ್ರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ನೀವು ಫ್ಲೆಕ್ಸಿಬಲ್ ಆಗ್ತೀರಾ ಮತ್ತು ನಿಮ್ಮ ಬೆನ್ನಿನ ನೋವೇನಾದ್ರು ಇತ್ತಂದರೆ ಅದು ಬೇಗ ನಿವಾರಣೆ ಆಗುತ್ತೆ. ನಿಮ್ಮ ಲಂಗ್ಸು ಹಾಗೆ ನಿಮ್ಮ ಚೆಸ್ಟ್ನ ಎಕ್ಸ್ಪೆಂಡ್ ಮಾಡುತ್ತೆ. ಹಾಗೆ ನಿಮ್ಮ ಭುಜ ಮತ್ತು ನಿಮ್ಗೆ ಕುತ್ತಿಗೆಯಲ್ಲಿ ಏನಾದರೂ ಬಿಗಿ ಇದ್ದಂದರೆ ಅದನ್ನು ಸಡಿಲ ಮಾಡುತ್ತೆ. ಸೊ ನಿಮ್ಮ ಹೊಟ್ಟೆ ಭಾಗನೂ ಕೂಡ ಬೇಗ ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಯಾರೆಲ್ಲ ಮಾಡಬಾರ್ದು ಅಂತಂದರೆ, ಅಗೇನ್ ಗರ್ಭಿಣಿ ಸ್ತ್ರೀಯರು ಇದನ್ನು ಮಾಡಬಾರ್ದು. ಹಾಗೆ ಯಾರಿಗೆಲ್ಲ ಬೆನ್ನು ನೋವಿದೆ, ಬೆನ್ನಲ್ಲಿ ಏನಾದರೂ ಆಪ್ರೇಷನ್ ಆಗಿದ್ರೆ, ಹೊಟ್ಟೆನಲ್ಲಿ ಆಪ್ರೇಷನ್ ಆಗಿದ್ರೆ ಅವರು ಕೂಡ ಇದನ್ನು ಟ್ರೈ ಮಾಡಬೇಡಿ. 5ನೇ ಆಸನ ಯಾವುದಪ್ಪ ಅಂತಂದರೆ ಸೂರ್ಯ ನಮಸ್ಕಾರ, ಕಿಂಗ್ ಆಫ್ ಆಲ್ ಆಸನ. ಎಲ್ಲ ಆಸನಗಳ ರಾಜ ಯಾರಪ್ಪ ಅಂತಂದರೆ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರದಲ್ಲಿ ನಿಮಗೆ 12 ಆಸನಗಳು ಬರುತ್ತೆ. ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಮೊದಲಿಗೆ ಮ್ಯಾಟ್ ಮೇಲೆ ನಿಂತ್ಕೊಬೇಕು. ಸೂರ್ಯ ನಮಸ್ಕಾರದ ಪ್ರೇಯರ್ ಇರುತ್ತೆ, ಅದನ್ನು ಹೇಳಬೇಕು. ಅದಾದಮೇಲೆ ಇನ್ಹೇಲ್ ಮಾಡ್ತಾ ಹಸ್ತ ಉತ್ತಾಸನ, ನೆಕ್ಸ್ಟು ಪಾದ ಹಸ್ತಾಸನ, ಅಶ್ವಸಂಚಲನಾಸನ, ದಂಡಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಅಶ್ವಸಂಚಲನಾಸನ ಮತ್ತು ರೈಟ್ ಲೆಗ್ ಫ್ರಂಟ್, ಪಾದಾಸ್ತಾಸನ, ಹಸ್ತ ಉತ್ತಾಸನ, ಮತ್ತೆ ಕಂಟಿನ್ಯೂ ಪಾದಾಸ್ತಾಸನ, ಅಶ್ವಸಂಚಲನಾಸನ, ಲೆಫ್ಟ್ ಲೆಗ್ ಬ್ಯಾಕ್, ದಂಡಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಲೆಫ್ಟ್ ಲೆಗ್ ಫ್ರಂಟ್, ಅಶ್ವಸಂಚಲನಾಸನ, ಪಾದಾಸ್ತಾಸನ, ಹಸ್ತ ಉತ್ತಾಸನ. ಈ ರೀತಿ ಮಾಡಿದರೆ ನೀವು 1 ರೌಂಡ್ ಕಂಪ್ಲೀಟ್ ಮಾಡ್ತೀರಾ. ಅದಾದಮೇಲೆ ನೀವು ರಿಲ್ಯಾಕ್ಸೇಷನ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಆಸನ ಮಾಡಬೇಕಾದ್ರೆ ಯಾವಾಗ ಇನ್ಹೇಲ್ ಮಾಡಬೇಕು, ಯಾವಾಗ ಎಕ್ಸೇಲ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಡಪ್ ನಮಸ್ಕಾರ ಮುದ್ರಾ. ಇನ್ಹೇಲ್ ಹಸ್ತ ಉತ್ತಾಸನ, ಎಕ್ಸೇಲ್ ಪಾದಾಸ್ತಾಸನ, inhale Ashwasanchalanasana, right leg back, look up. Change Dandasana, Ashtanga Namaskara, Urdhvamukha Svanasana, Adhomukha Svanasana, mountain pose, Ashwasanchalanasana, right leg front, look up. Padastasana, inhale Astavuttasana, continue, exhale Padastasana, change Ashwasanchalanasana, look up, change Dandasana, Ashtanga Namaskara, elbow close to the body. Inhale Urdhvamukha Svanasana, exhale Adhomukha Svanasana, Ashwasanchalanasana, left leg front, look up, change Padastasana, inhale Astavuttasana, release
and just relax in ಶಿಥಿಲ ದಂಡಾಸನ. ಎರಡು ಕಾಲನ್ನ ಅಗಲ ಮಾಡಿ, ಐಸ್ ಕ್ಲೋಸ್, ಕೀಪ್ ಸ್ಮೈಲಿಂಗ್, just ರಿಲ್ಯಾಕ್ಸ್, ಸ್ಟಾಪ್ ದ ಪ್ರಾಕ್ಟೀಸ್. ಸೊ ಈ ರೀತಿ ಸೂರ್ಯ ನಮಸ್ಕಾರನ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಜನ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ತಿರ್ತೀರಾ. ನೀವು ಆಸನಗಳನ್ನ ಮಾಡ್ತಿರ್ತೀರಾ, ಬಟ್ ಆದರೆ ಯಾವಾಗ ಇನ್ನೇಲು ಮತ್ತು ಎಕ್ಸೇಲ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಯಾರೆಲ್ಲ ಆ ಮಿಸ್ಟೇಕ ಮಾಡ್ತಿದ್ದೀರಾ, ಈ ವಿಡಿಯೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಗೆಳೆಯರೆ, ಯಾರೆಲ್ಲ ನಿಮ್ಮ ತೂಕನ ಕಮ್ಮಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ, ಬರೀ ಆಸನಗಳನ್ನ ಮಾಡಿದರೆ ಮಾತ್ರ ನೀವು ಸಣ್ಣ ಆಗಲ್ಲ. ಅದ್ರ ಜೊತೆಗೆ ನೀವು ಪ್ರತಿನಿತ್ಯ ತಿನ್ನುವಂಥ ಆಹಾರದ ಮೇಲೂ ಕಂಟ್ರೋಲ್ ಇರಬೇಕು. ಸೊ ನೀವೇನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸು ಬಿಸಿ ನೀರನ್ನ ಕುಡೀರಿ. ಮತ್ತು ಯಾರೆಲ್ಲ ಜಾಸ್ತಿ ಸ್ವೀಟ್ನ ತಿಂತಿದ್ದೀರಾ, ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಶುಗರ್ ಎಷ್ಟು ಕಂಟ್ರೋಲ್ ಮಾಡ್ತೀರಾ ಅಷ್ಟು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಯಾವಾಗೆಲ್ಲ ಫ್ರೀ ಇರ್ತೀರಾ ಆದಷ್ಟು ವಾಕಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ವಾಕಿಂಗ್ ಮಾಡೋದ್ರಿಂದನೂ ಸಣ್ಣ ಆಗ್ಬೋದು. ಮತ್ತು ಜಾಸ್ತಿ ನೀರು ಕುಡಿಬೇಕು. ಮಿನಿಮಮ್ 7 to 8 hours ನಿದ್ದೆ ಮಾಡಬೇಕು. ಹಾಗೆ ಆನ್ಲೈನಲ್ಲಿ ನೀವು ನೋಡುವಂಥ ವೀಡಿಯೋಗಳನ್ನ ನೋಡಿ ಮೋಸ ಹೋಗಬೇಡಿ. 5 ದಿನದಲ್ಲಿ ಸಣ್ಣ ಮಾಡ್ತೀವಿ, 6 ದಿನದಲ್ಲಿ ಸಣ್ಣ ಮಾಡ್ತೀವಿ, ಇದೆಲ್ಲ ಬೋಗಸ್ಸು. ನೀವು ಎಷ್ಟು ಬೇಗ ಸಣ್ಣ ಆಗ್ತೀರಾ ಅಷ್ಟು ನಿಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಸ್ಲೋ ಆಗಿ ಸಣ್ಣ ಆಗಿ ಪರವಾಗಿಲ್ಲ, ಬಟ್ ನೀವು ಯಾವ ರೀತಿ ಇದನ್ನೆಲ್ಲ ಪಾಲನೆ ಮಾಡ್ತೀರಾ ಅದ್ರ ಮೇಲೆ ನೀವು ಸಣ್ಣ ಆಗ್ಬೋದು. ಹಾಗೆ ಯಾವುದೇ ಒಂದು ಅಭ್ಯಾಸನೂ ನೀವು ಕೇವಲ 7 days 1 month ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಿ, ನಿಮಗೆ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ. ವೆಯ್ಟ್ ಲಾಸ್ ಮಾಡೋದು ಒಂದು ದಿನದ ಕೆಲಸ ಅಲ್ಲ, ಇದು ಒಂದು ಪಯಣ. ಪ್ರತಿದಿನ ಸಣ್ಣ ಪ್ರಯತ್ನ ಮಾಡಿದರೆ ನಿಮಗೆ ರಿಸಲ್ಟು ಬೇಗನೆ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. Sit straight, neck erect, back erect, eyes closed, keep smiling, relax your mind, relax your body. Relax. Inhale, forgot your all worries, tension, disturbance, internal disturbance. As you exhale, throw your all bad qualities like jealous, angriness. As you inhale, take meditations to the body. As you exhale, through your all disease out from your body. Just relax your mind. Relax. Complete body will be relaxed. Slowly adopt Namaskar Mudra. Inhale, chant Omkara with closing prayer. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखपान्तवे. ॐ शान्ति शान्ति शान्तिः. Advance video. Head hands na back side ತಗೊಂತ. Inhale, expand your chest. Exhale ಮಾಡ್ತಾ bend forward. ಎಷ್ಟಾಗುತ್ತೆ ಅಷ್ಟು ಬೆಂಡ್ ಆಗಿ. Try to touch forehead to the ground to salute Guru, parents, earth. Inhale ಮಾಡ್ತಾ slowly come up. Exhale, release your hands. Just drop ಮಾಡಿ hands na. Massage your eyes, face, ears, neck, chest, abdomens, knee, thighs. Just blink your eyes and slowly open your eyes. Dhanyavad. Thank you everyone.